ನಮಸ್ಕಾರ ವೀಕ್ಷಕರೇ, ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸಂತೋಷ್. ಇವತ್ತಿನ ವಿಡಿಯೋದಲ್ಲಿ ರಿಂಗ್ ವರ್ಮ್ ಟೀನ್ಯಾ, ಅದನ್ನು ಆಯುರ್ವೇದದಲ್ಲಿ ದದ್ರುಕುಷ್ಠ ಅಂತ ಕರಿತೇವೆ, ಅದು ಕನ್ನಡದಲ್ಲಿ ಗಜಕರ್ಣ ಅಂತ ಕರಿತೇವೆ. ಇದು ಹೇಗೆ ಬರುತ್ತದೆ ಮತ್ತು ಇದಕ್ಕೆ ಶಾಶ್ವತ ಪರಿಹಾರ ಮನೆಯಲ್ಲಿ ಹೇಗೆ ಮಾಡಿಕೊಳ್ಳುವುದು, ಅದಕ್ಕೆ ಆಯುರ್ವೇದ ಔಷಧಿ ಯಾವುದು ಮತ್ತು ಈ ಆಯುರ್ವೇದ ಔಷಧವನ್ನು ನಾವು ಮನೆಯಲ್ಲಿ ಹೇಗೆ ಮಾಡುವುದು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ವಿಡಿಯೋವನ್ನು ಕೊನೆ ತನಕ ನೋಡಿ. ಗಜಕರ್ಣದ ಲಕ್ಷಣ ಯಾವ ಥರ ಇರ್ತದೆ ಅಂತ ಹೇಳಿದರೆ, ವೃತ್ತಾಕಾರವಾಗಿರ್ತದೆ, ಅದೇ ಥರ ಕೆಂಪು ಬಣ್ಣದಾಗಿರ್ತದೆ ಮತ್ತು ಇದರ ವೃತ್ತಾಕಾರದ ಗಡಿ ಭಾಗದಲ್ಲಿ ಹೆಚ್ಚು ಕೆಂಪಾಗಿರ್ತದೆ ಮತ್ತು ಮಧ್ಯದಲ್ಲಿ ಸ್ವಲ್ಪ ತೆಳುವಾಗಿರ್ತದೆ. ಅದೇ ಥರ ಬಾರ್ಡರ್ ಲೈನ್ನಲ್ಲಿ ತೀವ್ರ ಕೆರೆತ ಇರ್ತದೆ. ಈ ಥರದ್ದು ಅಂಚಿನಲ್ಲಿ ತೀವ್ರ ಕೆರೆತ ಇರ್ತದೆ, ಅಂದರೆ ತುರುಕಿ ಇರ್ತದೆ. ಇದು ಜಾಸ್ತಿಯಾಗಿ ಬೆವರುವ ಜಾಗದಲ್ಲಿ ಕಂಡು ಬರ್ತದೆ ಅಂತ ಹೇಳಿದರೆ ತೊಡೆ ಸಂದು ಕಂಕುಳಗಳಲ್ಲಿ ಜಾಸ್ತಿಯಾಗಿ ಕಂಡು ಬರ್ತದೆ. ಇದಕ್ಕೆ ಆಯುರ್ವೇದದಲ್ಲಿ ಹೇಳಿದ ಚಿಕಿತ್ಸೆ ಯಾವುದು ಅಂತ ಹೇಳಿದರೆ ಮಂಜಿಷ್ಠ ಅಂತ ಹೇಳುವ ಒಂದು ಗಿಡಮೂಲಿಕೆ. ಇದನ್ನು ನಾವು ಕನ್ನಡದಲ್ಲಿ ಇಷ್ಟಮಧು ಅಥವಾ ಸೋಮಲತಾ ಅಂತ ಕರಿತೇವೆ. ಇಂಗ್ಲಿಷ್ನಲ್ಲಿ ರೂಬಿಯಾ ಕಾರ್ಡಿಫೋಲಿಯಾ ಅಂತ ಕರಿತೇವೆ. ಇದರ ರಸ ಕಹಿಯ ಮತ್ತು ಕಷವಾಗಿರ್ತದೆ ಮತ್ತು ಇದು ದೇಹಕ್ಕೆ ಉಷ್ಣತೆಯನ್ನು ಕೊಡುತ್ತದೆ. ಈ ಔಷಧಿಯನ್ನು ಮನೆಯಲ್ಲಿ ಯಾವ ಥರ ಪ್ರಿಪ್ರೇಷನ್ ಮಾಡಿಕೊಳ್ಳುವುದಂತ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳುವ. ಈ ಮಂಜಿಷ್ಠದಲ್ಲಿರುವ ಮಂಜೆಸ್ಟಿನ್ ಪರ್ಪ್ಯೂರಿನ್, ರುಬಿಯಾಡಿನ್, ಗ್ಲೈಕೋಸೈಡ್ಸ್ ಮತ್ತು ಟೆನಿನ್ಗಳಂತಹ ಫೈಟೋಕೆಮಿಕಲ್ಸ್ಗಳು ಉತ್ತಮ ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಫಂಗಲ್ ಮತ್ತು ಆ್ಯಂಟಿಪ್ಯೂರೇಟಿಕ್ ಆಗಿರುವುದರಿಂದ ಇದು ಚರ್ಮದ ತುರಿಕೆ ಮತ್ತು ಕಜ್ಜಿ ಮತ್ತು ಹುಳಕಜ್ಜಿಗಳನ್ನು ಸಂಪೂರ್ಣವಾಗಿ ಶಾಶ್ವತವಾಗಿ ಗುಣಪಡಿಸುತ್ತದೆ. ಈ ಮಂಜಿಷ್ಠದ ಪ್ರಿಪ್ರೇಷನ್ಸ್ ಯಾವುದಂತ ಹೇಳಿದರೆ ಮಂಜಿಷ್ಠ ಉದಕ, ಮಂಜಿಷ್ಠ ಕ್ವಾಥ ಅಥವಾ ಕಷಾಯ ಮತ್ತು ಮಂಜಿಷ್ಠ ಚೂರ್ಣ. ಮಂಜಿಷ್ಠ ಉದಕ ಅಂತ ಹೇಳಿದರೆ ನಾವು ಸ್ನಾನ ಮಾಡುವಾಗ ಬಿಸಿ ನೀರು ಮಾಡ್ಕೊಳ್ತೀವಲ್ಲ, ಅದರಲ್ಲಿ ಬಿಸಿ ಮಾಡುವಾಗಲೇ ಒಂದು ಮುಷ್ಟಿ ಮಂಜಿಷ್ಠವನ್ನು ಹಾಕಿ ಅದನ್ನು ಕುದಿಸ್ಬೇಕು. ನಂತರ ಆ ನೀರಲ್ಲಿ ಸ್ನಾನ ಮಾಡಬೇಕು. ನೋಡಿ ವೀಕ್ಷಕರೇ, ಇದು ಮಂಜಿಷ್ಠ ರಾ ಡ್ರಗ್ಸ್ ಇದೆ. ಇದು ನಮಗೆ ಅಮೆಝಾನಲ್ಲಿ ಆರ್ಡರ್ ಮಾಡಿದರೆ ಬರ್ತದೆ, ಮನೆಗೆ ಬಂದು ತಲುಪಿಸ್ತಾರೆ. ವಿಡಿಯೋದಲ್ಲಿ ಹೇಳಿದ ಬಾಟನಿಕಲ್ ನೇಮ್ ಅಥವಾ ಇಂಗ್ಲೀಷ್ ನೇಮ್ ಹಾಕಬೇಕು. ಕರೆಕ್ಟು ಐಡೆಂಟಿಫಿಕೇಷನ್ ಮಾಡಿ ಇದನ್ನು ತರಿಸ್ಕೊಳ್ಳಿ. ಈ ಥರ ಕೆಂಪು ಇರ್ತದೆ. ಇದರದ ಯೂಸ್ಫುಲ್ ಪಾರ್ಟ್ ನಮ್ಮದು ಮಂಜಿಷ್ಠದ್ದು ಬೇರು ಮತ್ತು ಅದರ ಕಾಂಡ ಈ ಥರ ಸ್ವಲ್ಪ ಕೆಂಪಾಗಿರ್ತದೆ. ಇದನ್ನು ನಾವು ಕಷಾಯ ಮಾಡಲಿಕ್ಕೆ 10ರಿಂದ 15 ಗ್ರಾಮ್ನಷ್ಟು ತಗೊಂಡು ಗುದ್ದಿ ಒರಟಾದ ಪೌಡ್ರ್ ಮಾಡ್ಕೊಳ್ಬೇಕು. ನಂತರ 16 ಪಟ್ಟು ನೀರು ಹಾಕಬೇಕು. 16 ಪಟ್ಟು ನೀರನ್ನು ಕುದಿಸಿ ಕಡೆಗೆ ಅದನ್ನು ಕಾಲು ಭಾಗಕ್ಕೆ ಇಳಿಸ್ಬೇಕು. ಸಾಧಾರಣ 160 ml ಕುದಿಸಿದಾಗ ನಾವು ಇದನ್ನು 40 ml ಇಳಿತದೆ. ಈ 40 ml ನಾವು ಬೆಳಗ್ಗೆ 20 ml ಮತ್ತು ರಾತ್ರಿ 20 ml ಆಹಾರದ ನಂತರ ತಗೊಳ್ಬೇಕಾಗ್ತದೆ. ಈ ಥರ ಮಾಡೋದ್ರಿಂದ ನಾವು ಚರ್ಮದ ಸೋಂಕನ್ನು ನಿವಾರಣೆ ಮಾಡ್ಬೋದು. ಅದೇ ಥರ ಇದರಿಂದ ರಕ್ತ ಕೂಡ ಶುದ್ಧವಾಗ್ತದೆ. ಇದನ್ನು ನಾವು 3 ತಿಂಗಳುಗಳ ಕಾಲ ಮಾಡಬೇಕಾಗ್ತದೆ. ಇದರದ್ದು ಚೂರ್ಣ ಮಾಡಿಕೊಂಡು ಇದರ ಚೂರ್ಣವನ್ನು ನಾವು ರಿಂಗ್ ವರ್ಮ್ ಅಥವಾ ಗಜಕರ್ಣದ ಕಲೆಯ ಮೇಲೆ ಹಚ್ಕೊತ ಬರಬೇಕು. ಅದು ಕೂಡ 3 ತಿಂಗಳು ಹಚ್ಕೊಳ್ಬೇಕು. ಇದರಿಂದ ನಾವು ಸಂಪೂರ್ಣವಾಗಿ ಗಜಕರ್ಣವನ್ನು ಗುಣಪಡಿಸಬಹುದಾಗಿದೆ, ಶಾಶ್ವತವಾಗಿ ಗುಣಪಡಿಸಬಹುದಾಗಿದೆ. ನೋಡಿ ವೀಕ್ಷಕರೇ, ಮಂಜಿಷ್ಠದ ಚೂರ್ಣ ಈ ಥರ ಬರ್ತದೆ. ಇದನ್ನು 1ರಿಂದ 3 ಗ್ರಾಮಿನಷ್ಟು ನಾವು ಬಿಸಿ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ಮಾಡಿ ಆ ಗಜಕರ್ಣ ಕಲೆಯ ಮೇಲೆ ಲೇಪನ ಮಾಡ್ಕೊಳ್ಬೇಕು. ಅದನ್ನು 1 ಗಂಟೆಗಳ ಕಾಲ ಇಡಬೇಕಾಗ್ತದೆ. ಅದೇ ಥರ ಅದನ್ನು ನಾವು ದಿನಕ್ಕೆ 2 ಸಲ ಮಾಡಬೇಕು ಮತ್ತು 3 ತಿಂಗಳುಗಳ ಕಾಲ ಮಾಡಬೇಕಾಗ್ತದೆ. ಈ ಥರದಲ್ಲಿ ಮಂಜಿಷ್ಠವನ್ನು ನಾವು ಮನೆಯಲ್ಲೇ ಪ್ರಿಪ್ರೇಷನ್ ಮಾಡಿಕೊಳ್ಳುವುದರಿಂದ ಗಜಕರ್ಣವನ್ನು ಸಂಪೂರ್ಣವಾಗಿ ಮತ್ತು ಶಾಶ್ವತವಾಗಿ ಗುಣಪಡಿಸಬಹುದಾಗಿದೆ. ಇಷ್ಟು ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ. ನಮಸ್ಕಾರ.